GST ಕಮ್ಮಿ ಮಾಡಿದ್ರಿಂದ ಜನಕ್ಕೂ ಉಳಿತಾಯ ಅಲ್ಲ ಸರ್, ಅದು ಜನಕ್ಕೂ ಉಳಿತಾಯ ಹೇಳಪ್ಪ. ಇಲ್ಲಿ ಅದನ್ನು ಹೇಳ್ಬೇಕಲ್ಲ, ತಗೊಂಡದು ಜನಕ್ಕೆ ಉಳಿತಾಯ ಆಯ್ತು ನಿಜ. 8 ವರ್ಷ ತಗೊಂಡದು, ಆಗ ಜನಗಳಿಗೆ ತೊಂದರೆ ಆಗ್ಲಿಲ್ವಾ? ಅದು ಅಭಿವೃದ್ಧಿ ಕೊಟ್ರಲ್ಲ. ಅದು ಹೇಳಿ 8 ವರ್ಷ ತಗೊಂಡ್ರಲ್ರಿ. GST ಹಾಕೋರು ಯಾರು? GST ಕೌನ್ಸಿಲ್ ಅಲ್ಲ. ಜಾಸ್ತಿ ಮಾಡೋದಾದ್ರು ಮೊದ್ಲು ಮಾಡ್ಬೇಕು, ಇಲ್ಲ ಕೊನೆ ಮಾಡ್ಬೇಕು. ಮಧ್ಯದಲ್ಲಿ ಮಾಡಿಬಿಟ್ರೆ ಹಣಕಾಸಿನ ಸ್ಥಿತಿಗತಿ ಏನು? ನಮ್ಮ ಸ್ಥಿತಿಗತಿ ಏನು? ಅದನ್ನೇ ಅನುಭವಿಸ್ತಾ ಕರ್ನಾಟಕದ ಬಜೆಟ್ ಗತಿ ಏನು? 8,000 15,000 ಕೋಟಿಯಲ್ಲಿ ಕೋತಾ ಐತೆ. ಕಮ್ಮಿ ಮಾಡಿದ್ರೆ ಜನಗಳಿಗೆ ಕಮ್ಮಿ ಆಯ್ತು ಬೇರೆ. 8 ವರ್ಷ ತಗೊಂಡಿದ್ದೀರಲ್ಲ, 8 ವರ್ಷ ತೊಂದರೆ ಆಗ್ಲಿಲ್ಲ ಜನಗಳಿಗೆ? ಅಭಿವೃದ್ಧಿ ಆಗಿದೆಯಲ್ಲ. ಪ್ರಧಾನಿ ಆಮೇಲೆ ಮುಖ್ಯಮಂತ್ರಿಗಳ ಮನೆಗೆ ತಗೊಂಡೋಗೋದು 8 ವರ್ಷ ಎಲ್ಲ ವಸೂಲು ಮಾಡ್ಕೊಂಡು ಮళ్ళీ ಎಲ್ಲದ್ರ ಮೇಲೂ ಹಾಕ್ಬಿಟ್ರಿ. ಮಜ್ಜಿಗೆ, ಮೊಸರು, ಪೆನ್ಸಿಲ್, ಪೆನ್ನು, ಪೇಪರು ಎಲ್ಲರ ಮೇಲೂ ಹಾಕ್ಬಿಟ್ರಿ ತೆರಿಗೆನ. 8 ವರ್ಷ 8 ವರ್ಷ ಇವ್ರ ಹತ್ರ ಎಲ್ಲ ವಸೂಲು ಮಾಡಿದ್ರಿ. ವಿಷಯ ಗೊತ್ತಾಗಬೇಕಲ್ಲ, ಹೇಳಿದ್ರಲ್ಲ ವಿಷಯ ಗೊತ್ತಲ್ಲ, ಬಿಡಿ ಹೇಳ್ತಾರ ವಿಷಯ. ನಾನು GST ಕೌನ್ಸಿಲ್ ನಲ್ಲಿ ಅವರೆಲ್ಲರೂ ಸೇರಿ ಒಪ್ಪಿದ್ದಾರೆ. GST ಕೌನ್ಸಿಲ್ ನಾವು ನಮ್ಮ ಅಭಿಪ್ರಾಯವನ್ನ ಹೇಳಿದ್ರೆ, ಆದ್ರೆ ಮೆಜಾರಿಟಿ ನೀವು ಇದ್ದೀರಲ್ಲ. GST ಕೌನ್ಸಿಲ್ ಅಲ್ಲಿ ಡಿಸೆಂಟ್ ಬರೆಯಾಗಿಲ್ಲ. ನಾನು ಈಲ್ಡಾಗಲ್ಲ ಮಾನ್ಯ ಅಧ್ಯಕ್ಷರೇ, ನಾನು ಮುಗಿಸೋವರೆಗೆ ಈಲ್ಡಾಗಲ್ಲ. ಅವರು ಮಧ್ಯೆ ಇಂಟರ್ಫಿಯರ್ ಆಗಿ, ಯಾಕಂತಂದ್ರೆ ನಾಳೆ ನಾಳಿದ್ದು 2 ದಿನ ಮನ್ರೇಗಾ ಬಗ್ಗೆ ಚರ್ಚೆ ಆಗುತ್ತೆ. ಅದನ್ನ ಹೆಂಗಾರು ಮಾಡಿ ನಿಲ್ಲಿಸ್ಬೇಕು ಅಂತ ಚರ್ಚೆ ರೆಡಿನಾ? 2 ದಿನ ಸಾಕು, 2 ದಿನ ಮಾಡುವ. ಈಗಾಗಲೇ ಜಾಸ್ತಿ ದಿನ ಮಾಡ್ಬಿಟ್ಟಿದೀವಿ ಮಾನ್ಯ ಸಭಾಧ್ಯಕ್ಷರೇ. ನಿಮ್ಮ ಅಧ್ಯಕ್ಷತೆಯಲ್ಲೇ ಬಿಸಿನೆಸ್ ಅಡ್ವೈಸರಿ ಕಮಿಟಿ 2ನೇ ಸಾರಿ ಸೇರಿ 3 ದಿನ ಮುಂದಕ್ಕೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಆದ್ರಿಂದ ಅದನ್ನ ಮಾಡಲಿಕ್ಕೆ ಹೋಗಲ್ಲ. ನಾವು ಈಗ ನಾಳೆ ನಾಳಿದ್ದು 2 ದಿನ ಮನ್ರೇಗಾ ಬಗ್ಗೆ ಚರ್ಚೆ ಆಗೋದು. ಜಿ ಅಲ್ಲರಿ, VBG ಗ್ಯಾರಂಟಿ ಫಾರ್ ರೋಜ್ಗಾರ್. VBG ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್ ಗ್ರಾಮೀಣ್. ಅದು ಅರ್ಥ ಪಾಪ ಅವರು ರಾಮ್ ಅನ್ನೋದನ್ನು ಸೇರಿಸಿ ಮಾಡಿದ್ದಾರೆ ಅಷ್ಟೇ. ಬಹಳ ಕಸರತ್ತು ಮಾಡಿದ್ದಾರೆ ಅವ್ರನ್ನ. ಪಾಪ ಅವರಿಗೆ ಪ್ರೈಸ್ ಕೊಡಬೇಕು ಅಂತ ಅನಿಸುತ್ತೆ ನನಗೆ. ನಿಮ್ಮ ಪಾರ್ಟಿಯಲ್ಲಿ ಬಹಳ ಈಸಿ ಸರ್. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಹೆಸರಿಟ್ಟರೆ ಸಾಕು. ಹೆಸರಿಡೋದು ನಿಮಗೆ ಬಹಳ ಸರಳ. ಮಾತಾಡಿ ಮುಗಿಸ್ಲಿ ಬೆಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, GST ಇಂದ ನಮಗೆ ತೊಂದರೆ ಆಯಿತು. ಒಟ್ಟು 1 ಲಕ್ಷದ ಆಮೇಲೆ ಸೆಸ್ಸು ಸರ್ಚಾರ್ಜ್ ಅಂತ ವಸೂಲು ಮಾಡ್ತಾರೆ. ಇವು ಡಿವಿಸಿಬಲ್ ಪೂಲ್ನಲ್ಲಿ ಇಲ್ಲ. ಕೇಂದ್ರ ಸರ್ಕಾರ ಸೆಸ್ ವಸೂಲು ಮಾಡ್ತದೆ, ಮತ್ತೆ ಸರ್ಚಾರ್ಜ್ ವಸೂಲು ಮಾಡ್ತದೆ. ಇವು ಡಿವಿಸಿಬಲ್ ಪೂಲ್ನಲ್ಲಿ ಬರಲ್ಲ. ಅದು ವರ್ಷಕ್ಕೆ ಎಷ್ಟಾಗ್ತದೆ ಗೊತ್ತಾ? ಸುಮಾರು 6 ಲಕ್ಷ ಕೋಟಿ. ಇದರಲ್ಲಿ ರಾಜ್ಯಗಳಿಗೆ 1 ಪೈಸೆನೂ ಬರಲ್ಲ.
ರಾಜ್ಯಗಳಿಗೆ ಒಂದು ಪೈಸಾ ಬರಲ್ಲ. ಕರ್ನಾಟಕದಿಂದಲೂ ಕೂಡ ವಸೂಲಾಗ್ತದೆ, ಸೆಸ್ಸು ಸರ್ಚಾರ್ಜು ವಸೂಲಾಗ್ತದೆ, ಅದು ಕೂಡ ಒಂದು ಪೈಸೆ ಬರಲ್ಲ. ನಾವು ಅದಕ್ಕೆ ಒತ್ತಾಯ ಮಾಡಿದ್ದೀವಿ ಕೇಂದ್ರ ಸರ್ಕಾರದ 16ನೇ ಹಣಕಾಸಿನ ಆಯೋಗದಲ್ಲಿ, ಇದನ್ನು ಕೂಡ ಡಿವಿಸಿಬಲ್ ಪೂಲ್ಗೆ ಹಾಕಿ 5%ಗಿಂತ ಜಾಸ್ತಿ ವಸೂಲು ಮಾಡಬೇಡಿ, ಮಾಡಿದ್ರೆ ರಾಜ್ಯಗಳಿಗೂ ಕೂಡ ನಾವು ಡಿವಿಸಿಬಲ್ ಪೂಲ್ನಲ್ಲಿ ಹಾಕಿ ಅಂತ ಹೇಳಿದ್ದೀವಿ, ರಾಜ್ಯಗಳಿಗೂ ಕೊಡಿ ಅಂತ ಹೇಳಿದ್ದೀವಿ. ಕೊಟ್ಟಿಲ್ಲ. ನಿನ್ನೆ ಬಜೆಟ್ ಮಂಡಿಸಿದ್ರು. ಬಜೆಟ್ ಮಂಡಿಸಿ ಅದರಲ್ಲಿ ಹೇಳಿಲ್ಲ. ಮೊನ್ನೆ ಅಧ್ಯಕ್ಷರೇ, ಅದರಿಂದ ಇವೆಲ್ಲ ವಾಸ್ತವಿಕವಾದಂಥ ವಿಚಾರಗಳು. ದಿಸ್ ಆರ್ ಆಲ್ ಫ್ಯಾಕ್ಟ್ಸ್. ಇದನ್ನ ಹೇಳ್ರಿ ಅಂತ ರಾಜ್ಯಪಾಲರು ಹೇಳಿದ್ದು, ನಾವು ಪ್ರಿಪೇರ್ ಮಾಡಿದ್ದು, ಅವರು ಓದಲಿಲ್ಲ. ಇದು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದ, ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದ, ಅಥವಾ ಸುಳ್ಳು ವಿಚಾರಗಳ? ಎಲ್ಲವೂ ಕೂಡ ಸತ್ಯವಾದಂಥ ವಿಚಾರಗಳನ್ನು ಹೇಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದು. ಅವರು ಮಾಡಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಈಗಾಗಲೇ ಗೊತ್ತಾಗಿದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಮ್ಮ ಪಾರ್ಟಿ ತೀರ್ಮಾನ ಮಾಡಲ್ಲ, ಪಕ್ಷಗಳು ತೀರ್ಮಾನ ಮಾಡ್ತಾರೆ. ಈಗ ನಿಮ್ಮಲ್ಲಿ ಎಷ್ಟೋ ಜನ ಚೀಫ್ ಮಿನಿಸ್ಟರ್ಗಳು ಚೇಂಜ್ ಆದ್ರು, MLAಗಳು ಚೇಂಜ್ ಆದ್ರು, ಒಂದೇ ಸತಿ ಎಂಟೈರ್ ಕ್ಯಾಬಿನೆಟ್ ಶಫಲ್ ಆಗಿದ್ರು. ಪಾಲಿಟಿಕ್ಸ್ ಇಟ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ. ಸೊ ನಾನು ಏನ್ ನಂಬಿದ್ರೆ ಗೊತ್ತಾ, ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತ. ಒಬ್ಬನೇ ಸಾಕು, ದೃಢವಾದಂತ ನಿಲುವು, ಸಂಕಲ್ಪ ಇಟ್ಕೊಂಡು ಧೈರ್ಯ ಇದ್ರೆ ಸಾಕು. 140 ಜನನೂ ಇರ್ತಾರೆ, 140 ಇನ್ನ ಜಾಸ್ತಿನೂ ಆಯ್ತದೆ. ಸೊ ನೋಡೋಣ, ಲೆಟ್ ಅಸ್ ಸಿ ಆನ್ 28. ಸರ್, ನಿಮ್ಮ ಸ್ಟ್ರೆಂತ್ ನೀವು ಹೇಳ್ತಾ ಇದ್ರಿ 136 ಜನ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ನಮ್ಮ ಸ್ಟ್ರೆಂತ್ ಅಂತ ಹೇಳಿದ್ರಿ. ಆದ್ರೆ ಹಿಂದೆ ಇದೇ ಸದನದಲ್ಲಿ ನೀವು ನಿಮ್ಮ ಸ್ಟ್ರೆಂತ್ ಬಗ್ಗೆ ಮಾತಾಡಿದ್ರಿ. ನನಗೆ ಯಾವಾಗ ಮಂತ್ರಿ ಸ್ಥಾನ ಸಿಗ್ಲಿಲ್ಲ, SM ಕೃಷ್ಣ ಅವರ ಮನೆಗೆ ಹೋಗಿ ಬಾಗಿಲು ಒದ್ದು ಮಂತ್ರಿ ತಗೊಂಡೆ ಅಂತ ಹೇಳಿ. ನಾವು ಅದು ನಿಮ್ಮ ಸ್ಟ್ರೆಂತ್ ಸರ್, ಅದು ನಿಮ್ಮ ನ್ಯಾಚುರಲ್ ಕ್ವಾಲಿಟಿ. ಮಾತಿಗೆ, ಅಶೋಕ್ ಮಾತಿಗೆ ನಾನು ಜಗ್ಗಲ್ಲ, ತರ ಕಷ್ಟಪಡ್ತೀನಿ. ಮುಖ್ಯಮಂತ್ರಿಗಳು ಚಾಲೂ ಮಾಡಿ ಸರ್, ಮುಖ್ಯಮಂತ್ರಿಗಳೇ ಚಾಲೂ ಮಾಡಿ. ಈಗ DK ಶಿವಕುಮಾರ್ ಅವರು ಕ್ಲಾರಿಫೈ ಮಾಡಿದ್ದಾರೆ. ಮತ್ತೆ ವೈರಾಗ್ಯದ ಮಾತಲ್ಲ, ವಾಸ್ತವಿಕವಾದಂಥ ಮಾತುಗಳನ್ನೇ ಹೇಳಿದ್ದಾರೆ. ನೀನು ವೈರಾಗ್ಯ ಅಂತ ಕರೀಬೋದು ಅಥವಾ ಬೇರೆ ಇನ್ನೇನಾದ್ರು ಕರೀಬೋದು, ಅದು ವೈರಾಗ್ಯ ಅಲ್ಲ. ಸರ್, ಅವ್ರು ಹೇಳಿದ್ದು ನನಗೆ ಒಂಚೂರು ಅರ್ಥನೇ ಆಗಿಲ್ಲ. ನಿಮ್ಗೆ ಅರ್ಥನೇ ಆಗದೇ ಇಲ್ಲ, ನಿಮ್ಗೆ ಯಾವಾಗಲೂ ಅರ್ಥ ಆಗಲ್ಲ. ನಿಮ್ಗೆ ಆಪರೇಷನ್ ಕಮಲ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಿದ್ದು ಏನಪ್ಪಾ ಅಂತಂದ್ರೆ, ಅನುಸೂಚಿತ ಜಾತಿ SCP TSP ಕಾಯ್ದೆ ಹೇಳಿದ್ದು, ಅದು ಫ್ಯಾಕ್ಟ್ ಅಲ್ವಾ? ಇವ್ರ ಕಾಲದಲ್ಲಿ ಹಿಂದೆ 2013ರಲ್ಲಿ ನಾವು ಆಕ್ಟ್ ಮಾಡೋದು. ಅದಕ್ಕೆ ಮೊದಲಿಂದಲೂ ಇದೆ, SCP TSP ಇದೆ. ಆಕ್ಟ್ ಮಾಡೋಕ್ಕೂ ಮುಂಚಿತವಾಗಿ 2012-13ರಲ್ಲಿ ಸುಮಾರು 7,000 ಕೋಟಿ ರೂಪಾಯಿ ಇತ್ತು. ನಾವು ಈ ಆಕ್ಟ್ ಮಾಡಿದ ಮೇಲೆ 5 ವರ್ಷದಲ್ಲಿ 88,969 ಕೋಟಿ ಆಯಿತು. ವರ್ಷಕ್ಕೆ ಸುಮಾರು 17,000-18,000 ಕೋಟಿ ರೂಪಾಯಿ ಆಯಿತು. ಮೊದಲು ಇದ್ದದ್ದು 6,000-7,000 ಕೋಟಿ. ಇದು ಮಾಡಿದ್ದು, ಇದು ಆಂಧ್ರದಲ್ಲಿ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ. ನೀವ್ಯಾಕೆ ಮಾಡಿಲ್ಲ?
ಮಾಡಿಲ್ಲ. ಕೇಂದ್ರದಲ್ಲಿ ಮಾಡಿ, ನಾನು ಒತ್ತಾಯ ಮಾಡ್ತೀನಿ, ನೀವು ಒತ್ತಾಯ ಮಾಡಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಬಗ್ಗೆ ಬರೀ ಮೊಸಳೆ ಕಣ್ಣೀರು ಸಾಲದು, ಅವ್ರ ಬಗ್ಗೆ ಏನಾದ್ರು ಕಾಂಕ್ರೀಟ್ ಆಗಿ ಮಾಡಬೇಕಲ್ಲ. KTPP ಹಾಕಿ ಎಂಥದ್ದು KTPP KPTP KTTP ಇಲ್ಲ, ಏನೋ ಒಂದು ಹೇಳಕ್ಕಾಗಲ್ಲ, ಅದು ಅಬ್ರಿವೇಷನ್ ಗೊತ್ತಿರಲಿಲ್ಲ ನನಗೆ. ಇದಕ್ಕೆ ತಿದ್ದುಪಡಿ ಮಾಡಿ ನಾವು ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಗೊಬಂದ್ವಲ್ಲ, ನೀವ್ಯಾಕೆ ಮಾಡಿರ್ಲಿಲ್ಲ? ಯಾಕೆ ಮಾಡಲಿಲ್ಲ? ಆಮೇಲೆ ನೀವು ಅಧಿಕಾರದಲ್ಲಿ ಇದ್ದಾಗ 4 ವರ್ಷದಲ್ಲಿ 1,10,627 ಕೋಟಿ ಒದಗಿಸಲಾಗಿತ್ತು. ನೀವು ಅಧಿಕಾರದಲ್ಲಿ ಇದ್ದಾಗ 4 ವರ್ಷ. ನಾವು 3 ವರ್ಷದಲ್ಲೇ 1,17,197 ಕೋಟಿ 3 ವರ್ಷದಲ್ಲಿ. ಅದ್ರಲ್ಲಿ ತೆಗೆದು ಗ್ಯಾರಂಟಿಗೆ ಎಷ್ಟು ಕೊಟ್ರಿ ಅನ್ನೋದು ಅದನ್ನು ಹೇಳ್ಬಿಟ್ರಿ ಅಂತ. ನೀವು ಕೂತ್ಕೊಳ್ಳಪ್ಪ, ನೀನ್ ಗೊತ್ತಾಗಲ್ಲ. ಅದನ್ನ ಹೇಳ್ರಿ ಅಂತ ಹೇಳಿದೆ. ಹೇಳ್ತೀನಿ, ನಾನು ಹೇಳ್ತೀನಿ, ಅದನ್ನ ಹೇಳಿ. ಇಲ್ಲಿ ಹೇಳ್ತೀನಿ. ನಿಮ್ಗೆ ಎಲ್ರಿಗೂ ಹೇಳ್ತಾ ಇರೋದೇ ಇದು, ನಿನಗೂ ಸೇರಿ ಹೇಳ್ತಾ ಇರೋದು.